ನೆತ್ತಿಯಿಂದ ಪಾದದವರೆಗೆ ಎಂಥ ಪ್ರಾಬ್ಲಮ್ ಇದ್ರೂ ಸರಿ ಈ ಒಂದು ಔಷಧ ಸಾಕು. ಮಾತ್ರೆನ ಬಿಟ್ಟು ಆಹಾರದಲ್ಲೇ ನೀವು ಬದುಕಬೇಕು. 4448 ಕಾಯಿಲೆಗೂ ಒಂದೇ ಮದ್ದು. ಎಲ್ಲ ಕಾಯಿಲೆಗೂ ರಾಮಬಾಣ. BP ಇರ್ಬೋದು, ಶುಗರ್ ಇರ್ಬೋದು, ಆಸ್ಮಾ ಇರ್ಬೋದು, ಪೈಲ್ಸ್ ಇರ್ಬೋದು, ಮೈಗ್ರೇನ್ ಇರ್ಬೋದು. ಯಾಕೆ ಕೊರೋನಾಗೂ ಸೂಪರ್ ಮದ್ದಿದು. ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ಈ ಹೊಸ ವರ್ಷ ಕಾಯಿಲೆ ಇಲ್ಲದೆ ಬದುಕಬೇಕು, ಮಾತ್ರೆನ ಬಿಟ್ಟು ಆಹಾರದಲ್ಲೇ ನೀವು ಬದುಕಬೇಕು. ಇದೇ ನಮ್ಮ ಉದ್ದೇಶ. ಈಗ ಇನ್ಮೇಲೆ ನಮಗೆ ಯಾವುದು ರೋಗ ಬರಬಾರ್ದು, ನಾನು ಚೆನ್ನಾಗಿರಬೇಕು ಅಂದರೆ ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್. ಅಂದರೆ ನಾಳೆ ಬರ್ತಕ್ಕಂಥ ಕಾಯಿಲೆಗಳನ್ನ ತಡೆ ಇಡ್ತಕ್ಕಂಥ ಒಂದು ಔಷಧವನ್ನು ಇವತ್ತು ನಾವು ಮಾಡೋಣ. ಕಾಯಿಲೆ ಏನಕ್ಕೆ ಬರುತ್ತೆ? ಮೊದಲನೇದಾಗಿ ಅಂದರೆ ನಮ್ಮ ದೇಹದಲ್ಲಿ ರಕ್ತ ಕಣಗಳು ಸತ್ತೋಗ್ಬಿಟ್ರೆ ಅದನ್ನು ದೇಹ ಹೊರಗಡೆ ತಳ್ಳಬೇಕು, ಆದರೆ ತಳ್ಳಕ್ಕಾಗಲ್ಲ. ತಳ್ಳಕ್ಕಾಗದೇ ಇದ್ದಾಗ ಅಲ್ಲಿ ಇನ್ಫೆಕ್ಷನ್ ಬರ್ತಾ ಇರುತ್ತೆ, ಆ ರೋಗ ನಮಗೆ ಉಲ್ಪಣ ಆಗುತ್ತೆ. ಇವಾಗ ನಾನು ಹೇಳೋ ಔಷಧ ಸತ್ತೋಗಿರೋ ಸೆಲ್ಗಳನ್ನ ಹೊರಗಡೆ ಕಳಿಸಿ ಹೊಸ ಸೆಲ್ಲು ಉತ್ಪತ್ತಿ ಆಗುತ್ತೆ. ಇದರ ಅರ್ಥ ಏನಪ್ಪ ಅಂದರೆ ಇರ್ತಕ್ಕಂಥ ಕಾಯಿಲೆಯನ್ನು ಹೋಗ್ಲಾಡ್ಸಕ್ಕಂಥ ಒಂದು ಮಹತ್ವವಾದ ಸಪ್ಲಿಮೆಂಟ್ರಿ. ನೆತ್ತಿಯಿಂದ ಪಾದದವರೆಗೆ ಎಂಥ ಪ್ರಾಬ್ಲಮ್ ಇದ್ರೂ ಸರಿ ಈ ಒಂದು ಔಷಧ ಸಾಕು. ರಿಸಲ್ಟ್ ಪಕ್ಕಾ ಇದೆ. 4448 ಕಾಯಿಲೆಗೂ ಒಂದೇ ಮದ್ದು, ನಾಟ್ ಮದ್ದು, ಸಪ್ಲಿಮೆಂಟ್ರಿ. ಇದು ಹೆಸರು ಆ್ಯಕ್ಚುಲಿ ಮುಪ್ಪು ಅಂತ. ಮುಪ್ಪು ಅಂದರೆ 6 ಬಗೆಯ ಉಪ್ಪುಗಳನ್ನು ಸೇರಿಸಿ ದ್ರವ ರೂಪದಲ್ಲಿ ತಂದು ಮಾಡುವಂಥ ಈ ಸಪ್ಲಿಮೆಂಟ್ರಿ ಹೆಸರು ಮುಪ್ಪು. ಎಲ್ಲ ಕಾಯಿಲೆಗೂ ರಾಮಬಾಣ. BP ಇರ್ಬೋದು, ಶುಗರ್ ಇರ್ಬೋದು, ಆಸ್ಮಾ ಇರ್ಬೋದು, ಪೈಲ್ಸ್ ಇರ್ಬೋದು, ಮೈಗ್ರೇನ್ ಇರ್ಬೋದು. ಯಾಕೆ ಕೊರೋನಾಗೂ ಸೂಪರ್ ಮದ್ದಿದು. ಅಂದರೆ 4448 ಕಾಯಿಲೆಗೂ ಮದ್ದು. ಈ ಮದ್ದು ತೊಗೊಳ್ಳೋ ವಿಧಾನ ಹೆಂಗೆ ಗೊತ್ತಾ? ಹೆಂಗೆ ಮಾಡೋದು, ಹೆಂಗೆ ತೊಗೊಬೇಕು ಎಲ್ಲ ವಿಡಿಯೋ ಕೊನೆ ತನಕ ನೋಡಿ, ಹೇಳ್ಕೊಡ್ತೀನಿ. ಓಕೆನಾ? ಈಗ ಯಾವ ರೀತಿ ಮಾಡೋದು, ಏನೇನು ಬೇಕು, ಎಷ್ಟೆಷ್ಟು ಗ್ರಾಮ್ ಬೇಕು, ನೀವು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋವನ್ನು ಚೆನ್ನಾಗಿ ಗಮನವಿಟ್ಟು ಕೇಳ್ರಿ. ಆಮೇಲೆ ಯಾರಾದರೂ ಗೊತ್ತಿರೋರು ಮಾತ್ರ ಈ ಔಷಧಿ ಮಾಡಿ. ಯಾಕಂದರೆ ಸುಮಾರು ಔಷಧಿಗಳು ಇದರಲ್ಲಿ ಮಿಶ್ರಣ ಆಗುತ್ತೆ. ಔಷಧಿ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಆದರೂ ಗೊತ್ತಿಲ್ಲ ಅಂದಾಗ ನುರಿತವಾದ ವೈದ್ಯರ ಸಲಹೆ ಪಡೆದು ಈ ಔಷಧನ ಮಾಡಬೇಕು. ಇಲ್ಲ ಆದಲ್ಲಿ ನಮ್ಮಲ್ಲಿ ರೆಡಿಮೇಡ್ ಈ ಸಪ್ಲಿಮೆಂಟ್ರಿ ಔಷಧ ಸಿಗುತ್ತದೆ. ಹೋಗೋಣ ಔಷಧಿ ಒಳಗಡೆ. ಈಗ ಹೆಂಗೆ ಮಾಡೋದು ಅಂತ. ಮೊದಲನೇದಾಗಿ ಸ್ಫಟಿಕ, ಇಂಗ್ಲೀಷ್ನಲ್ಲಿ ಇದನ್ನು ಆಲಮ್ ಅಂತಾರೆ, 800 ಗ್ರಾಮ್ ತೊಗೊಬೇಕು. ಎರಡನೇದಾಗಿ ಅಮೋನಿಯಂ ಫ್ಲೋರೈಡ್ 400 ಗ್ರಾಮ್ ತೊಗೊಬೇಕು. ಮೂರನೇದಾಗಿ ಉಪ್ಪು, ಲವಣ, ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಆ ಉಪ್ಪು 400 ಗ್ರಾಮ್. ನಾಲ್ಕನೇದಾಗಿ ಪೊಟ್ಯಾಷಿಯಂ ನೈಟ್ರೇಡು 200 ಗ್ರಾಮ್. ಕಾಪರ್ ಸಲ್ಫೇಡು 200 ಗ್ರಾಮ್. ಬೋರೆಕ್ಸು 100 ಗ್ರಾಮು. ಈ 6 ಐಟಮನ್ನು ಸಪ್ರೇಟಾಗಿ ಕುಟ್ಟಬೇಕು. ಚೆನ್ನಾಗಿ ಕುಟ್ಟುಬಿಟ್ಟು ನಂತರ ಎಲ್ಲ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ಬಟ್ಟಿ ಇಳಿಸುವ ವಿಧಾನ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ನೋಡಿರಿ. ಬಟ್ಟಿ ಇಳಿಸೋದು ಯಾವ ರೀತಿ ಅಂತ ಹೇಳ್ಕೊಡ್ತಾರೆ. ಬಟ್ಟಿ ಇಳಿಸೋಕ್ಕೆ ಆಗಲ್ಲ, ಗೊತ್ತಿಲ್ಲ ಅನ್ನೋರು ಒಂದು ಮಡಿಕೆಯಲ್ಲಿ ಇದನ್ನೆಲ್ಲ ಹಾಕ್ಬಿಟ್ಟು
ಮಂಜಲ್ಲಿ ತೊಗೊಂಡೋಗಿ ಮಡಗ್ಬಿಡಿ. ಮಿಸ್ಟು ಮಂಜಲ್ಲಿ ತೊಗೊಂಡೋಗಿ ಮಡಗ್ಬಿಡ್ರಿ. 20 ದಿನ ಮಂಜಲ್ಲಿ ಮಡಗಬೇಕು. ಮಂಜಲ್ಲಿ ಮಿಸ್ಟು ಬೆಳಿಗ್ಗೆ ಹೊರಗ್ತಲ್ಲ ಮಂಜು, ಅದರಲ್ಲಿ ಮಂಜಲ್ಲಿ ರಾತ್ರಿ ಮಡಗಿ ಬೆಳಿಗ್ಗೆ ತಂದು ಮನೇಲಿ ಮಡಗಿ, ರಾತ್ರಿ ಮಡಗಿ ಬೆಳಿಗ್ಗೆ ತಂದು ಮನೇಲಿ ಮಡಗಿ, ಹಿಂಗೆ 20 ದಿನ ಮಾಡಿದಾಗ ದ್ರವ ರೂಪ ಬರುತ್ತೆ. ಇದು ಬಟ್ಟಿ ಇಳಿಸುವ ವಿಧಾನದ ಈಕ್ವಲ್. ಈಗ ಇನ್ನೊಂದು ಐಟಮ್ ಹೇಳ್ತೀನಿ, ಅದನ್ನೆಲ್ಲ ನೋಟೇಟ್ ಮಾಡ್ಕೊಳ್ಳಿ. ಅಡಿಗೆ ಸೋಡಾ 70 ಗ್ರಾಮ್, ಕಾಪರ್ ಸಲ್ಫೇಡು 70 ಗ್ರಾಮ್, ಮೂರನೇದು ಪೊಟ್ಯಾಸಿಯಂ ನೈಟ್ರೇಡು 70 ಗ್ರಾಮ್. ಇದನ್ನೆಲ್ಲ ಏನಪ್ಪ ಮಾಡಬೇಕು ಅಂದರೆ, ಈಗ ದ್ರವ ಎತ್ತಿದ್ರಲ್ಲ, ಬಟ್ಟಿ ಇಳಿಸ್ಬಿಟ್ಟು ದ್ರವ ಇದೆಯಲ್ಲ, ಆ ದ್ರವ ಹಾಕ್ಬಿಟ್ಟು ರುಬ್ಬಬೇಕು. ಈ ಮೂರನ್ನು ಚೆನ್ನಾಗಿ ರುಬ್ಬಬೇಕು. 10 ಗಂಟೆ ರುಬ್ಬಬೇಕು. 10 ಗಂಟೆ 10 ಅವರ್ಸ್. ಯಾವುದ್ರಲ್ಲಿ ರುಬ್ಬಬೇಕು? ನಿಮ್ಮ ಒಳಕಲ್ಲಲ್ಲಿ. ಯಾವುದೇ ಕಾರಣಕ್ಕೂ ಮಿಕ್ಸಿ ಯೂಸ್ ಮಾಡಬಾರ್ದು. ರುಬ್ಬಿ 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 ನೋಡಿದಾಗ ವೈಟ್ ಕಲರ್ ಆಗಿರುತ್ತೆ. ವೈಟ್ ಕಲರ್ ಆಗಿಲ್ಲ ಅಂದರೆ ತಿರ್ಗಾ ರುಬ್ಬಬೇಕು. ಚೆನ್ನಾಗಿ ರುಬ್ಬಬೇಕು. ರುಬ್ಬಿ ನೋಡಿದಾಗ ವೈಟ್ ಕಲರ್ ಆಗುತ್ತೆ. ಅದನ್ನು ₹1 ಕಾಯಿನ ಥರ ತಟ್ಬಿಡ್ರಿ. ಒಂದು ಕಾಯಿನ ಥರ ತಟ್ಟುಬಿಟ್ಟು ಅದಕ್ಕೇನಪ್ಪ ಮಾಡಬೇಕು ಅಂದರೆ, ಎಲ್ಲ ಸುಮಾರು ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಬಿಸಿಲಲ್ಲಿ ಮಡಗ್ರಿ. ಬಿಸಿಲಲ್ಲಿ ಮಡಗ ಆದಮೇಲೆ ಅದನ್ನು ತೊಗೊಂಡು ನೋಡಿ, ವೈಟ್ ಕಲರ್ ಇದ್ದರೆ ಓಕೆ, ವೈಟ್ ಕಲರ್ ಇಲ್ವಾ ತಿರ್ಗಾ ರುಬ್ಬಿ, ತಿರ್ಗಾ ಅದೇ ಥರ ದ್ರವ ರೂಪ ಹಾಕಿ ಚೆನ್ನಾಗಿ ರುಬ್ಬಬೇಕು. ರುಬ್ಬಿ 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 ನೋಡಿದಾಗ ವೈಟ್ ಆಗಿರುತ್ತೆ. ಈಗ ಇದನ್ನೇನಪ್ಪ ಮಾಡಬೇಕು ಅಂದರೆ, ಒಂದು ಮಡಿಕೆದು ಪ್ಲೇಟ್ ತೊಗೊಳ್ಳಿ. ಪ್ಲೇಟ್ ತೊಗೊಂಡು ಆ ಕಾಯಿನ ಥರ ಇರುತ್ತಲ್ಲ, ಅದನ್ನೆಲ್ಲ ಮಡಿಕೆ ಪ್ಲೇಟಲ್ಲಿ ಹಂಗೆ ಮಡಗ್ಬಿಡಿ. ಕ್ಲೀನಾಗಿ ಮಡಗ್ಬಿಟ್ಟು ಮೇಲ್ಗಡೆ ಒಂದು ಮಡಿಕೆದು ಪ್ಲೇಟ್ ಹಾಕ್ರಿ. ಮುಚ್ಚಿಬಿಡಿ. ಮುಚ್ಚಿಬಿಟ್ಟು ಕಾಡ ಬಟ್ಟೆ ತೊಗೊಂಡು ಕ್ಲೀನಾಗಿ ಸುತ್ತಬಿಡ್ರಿ. ಸುತ್ತಬಿಟ್ಟು ಆ ಕಡೆ ಈ ಕಡೆ ಚೆನ್ನಾಗಿ ಮಣ್ಣು, ಕೆಂಪು ಮಣ್ಣು ಇದೆಯಲ್ಲ ಅದು ಹಾಕ್ಬಿಟ್ಟು ಕೆಳಗಡೆ 30 ಬೆರಣಿ, ಮೇಲ್ಗಡೆ 30 ಬೆರಣಿ ಹಾಕ್ಬಿಟ್ಟು ತುಪ್ಪದಲ್ಲಿ ಬೆಂಕಿ ಹಚ್ಚಿಬಿಟ್ಬಿಡ್ರಿ. ಬೆಂಕಿ ಹಚ್ಚಿದಾಗ ಎಲ್ಲ ಕರ್ಗೋಬಿಡ್ಲಿ ಚೆನ್ನಾಗಿ. ಆ ಬೆರಣಿ ಎಲ್ಲ ಒಣಗ್ಬಿಟ್ಟು ನೋವು ಚೆನ್ನಾಗಿ ಬೆರಣಿ ಎಲ್ಲ ಬೆಂದಾದ್ಮೇಲೆ ಹೊರಗಡೆ ತೆಗೆದು ನೋಡಿ. ಆಗ ನಿಮಗೆ ಔಷಧಿ ರೂಪ ಸುಣ್ಣ ಥರ ವೈಟ್ ಕಲರ್ ಆಗಿರುತ್ತೆ. ವೈಟ್ ಇದ್ದರೆ ಓಕೆ, ಇಲ್ಲ ಅಂದರೆ ತಿರ್ಗಾ 2.5 ಗಂಟೆ ಏನಾಕೆ ರುಬ್ಬಬೇಕು? ಆ ದ್ರವ ತೊಗೊಂಡಿರ್ತಿರಲ್ಲ, ಆ ದ್ರವನ ತೊಗೊಂಡು ತಿರ್ಗಾ ರುಬ್ಬಬೇಕು. ವೈಟ್ ಆಗಬೇಕು. ಯಾಕಂದರೆ ನಿಮ್ಮ ಕಾಯಿಲೆಗಳೆಲ್ಲ ಹೋಗ್ಬೇಕು ಅಂದರೆ ರುಬ್ಬಲೇಬೇಕು. ನಾನು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ತಾಯಿ ತಂದೆ ಚೆನ್ನಾಗಿರ್ಬೇಕು ಅಂತ ಒಳ್ಳೆ ಮನಸ್ಸಿರ್ಕೊಂಡು ರುಬ್ತಾ ಇರಿ. ರುಬ್ಬಿದಾಗ ಔಷಧಿ ಆಗುತ್ತೆ. ಇವಾಗ ನೆಕ್ಸ್ಟ್ ಏನು ಮಾಡೋಣ? ಔಷಧಿ ತೊಗೊಂಬತ್ತೀರಾ, ನೋಡ್ತೀರಾ ವೈಟ್ ಕಲರ್ ಇದ್ದಾಗ. ಈಗ ಇದಕ್ಕೆ ಈಕ್ವಲ್ ಇದರಲ್ಲಿ 35 ಗ್ರಾಮ್ ತೊಗೊಳ್ಳಿ. 35 ಗ್ರಾಮ್ ನೀವು ರುಬ್ಬಿರ್ತೀರಲ್ಲ, ಅದರಲ್ಲಿ 35 ಗ್ರಾಮ್ ಏನು ನೀವು ಆವಾಗಲೇ ಬೆರಣಿ ಎಲ್ಲ ಹಾಕಿ ಸುಟ್ಟಿರ್ತೀರಿ ನೋಡಿ, ಅದು 35 ಗ್ರಾಮ್. ಅದು 35 ಗ್ರಾಮ್ ಕೊಟ್ಟು ಪಾದರಸ 35 ಗ್ರಾಮ್ ತೊಗೊಬೇಕು. ಪಾದರಸ ಅಂದ ತಕ್ಷಣ ಭಯ ಪಡಬೇಡಿ. ಪಾದರಸವನ್ನು ಯಾವ ರೀತಿ ಶುದ್ಧಿ ಮಾಡೋದು? ಪಾದರಸ ಅಂದ್ರೇ ಪಾಷಾಣ. ಪಾಷಾಣವನ್ನು ಶುದ್ಧಿ ಮಾಡಿ ಔಷಧ ಮಾಡುವ ವಿಧಾನನೇ ನಮ್ಮ ಸಿದ್ಧ ಔಷಧ. ಈಗ ಪಾದರಸವನ್ನು ಶುದ್ಧಿ ಮಾಡೋದು ಹೇಳ್ಕೊಡ್ತೀನಿ, ಹೆಂಗೆ ಮಾಡೋದು ಅಂತ. 10 ವಿಧ ಇದೆ, ಅದರಲ್ಲಿ ಒಂದು ವಿಧ ಹೇಳ್ಕೊಡ್ತೀನಿ ಯಾವ ರೀತಿ. ಓಕೆನಾ? 35 ಗ್ರಾಮು ಪಾದರಸ. ಕಲ್ಲು, ಆ್ಯಕ್ಚುಲಿ ಕಲ್ಲು ತೊಗೊಬೇಕು, ಪೌಡ್ರು ತೊಗೊಬಾರ್ದು, ಅಥವಾ ನೀರಿನ ಅಂಶ ತೊಗೊಬಾರ್ದು. ಪಾದರಸ ಅಂದರೆ ರಸ. ಅದು ಆ ರಸವನ್ನು ಕಟ್ಟುವ ವಿಧಾನ ಹೇಳ್ಕೊಡ್ತೀನಿ. 1 kg ಮೆಹಂದಿ ಎಲೆ ತೊಗೊಳ್ಳಿ. ಹಸಿ ಮೆಹಂದಿ ಎಲೆ ತೊಗೊಳ್ಳಿ. ಮೆಹಂದಿ ಎಲೆವನ್ನು ಪೇಸ್ಟ್ ಥರ ರುಬ್ಕೊಂಬಿಡ್ರಿ ಚೆನ್ನಾಗಿ. ಪಾದರಸ ಅದ್ರ ಮೇಲೆ ಮೆಹಂದಿ ಎಲೆ ಚೆನ್ನಾಗಿ ಸುತ್ತಬಿಡಿ. ಚೆನ್ನಾಗಿ ಒಂಥರ ತೆಂಗಿನಕಾಯಿ ಗಾತ್ರ ಬರಬೇಕು. ಇಟ್ಬಿಟ್ಟು ಒಂದು ಬಾಣಲಿಯಲ್ಲಿ ಮಾಡಿಬಿಟ್ಟು ಬೆಂಕಿ ಹಚ್ಬಿಡಿ. ಬೆಂಕಿ ಹಚ್ಬಿಟ್ಟು ಮಡಿಕೆ ಅಥವಾ ಇದು ಯಾವುದೋ ಒಂದು ಬಾಣಲಿ ಆದರೂ ಸರಿ, ಬಾಣಲಿ ಆದರೆ ಒಳ್ಳೆಯದು, ಹಚ್ಬಿಡಿ. ಹಚ್ಬಿಟ್ಟಾಗ ಬೆಂಕಿ ಹಚ್ಚಿದಾಗ ನಿಮ್ಗೇನಾಗುತ್ತೆ ಅಂದರೆ, ಆ ಪಾದರಸ ಮೆಹಂದಿ ಎಲೆಲ್ಲ ಸುಟ್ಟು ಥರ ಕಪ್ಪಗಾಗ್ಬಿಟ್ಟಿರುತ್ತೆ, ಫುಲ್ಲು ಕಪ್ಪಗಾಗಿರುತ್ತೆ. ಯಾಕಂದರೆ ಅರ್ಧ ಮೆಹಂದಿ ಎಲೆ ಅಲ್ಲಿ ಇರ್ತಕ್ಕಂಥ ಪಾಷಾಣವನ್ನು ತೆಗೆದಾಕ್ಬಿಟ್ಟಿರುತ್ತೆ. ಮೆಹಂದಿ ಯಾಕೆ ಹಾಕ್ತೀವಿ ನೋಡೋಣ, ಹೇಳಿ ನೋಡೋಣ. ಮೆಹಂದಿ ಹಾಕೋದು ದೇಹ ತಂಪಗಾಗಲಿ ಅಂತ. ಮೆಹಂದಿ ಅನ್ನೋದು ತಂಪು. ಈಗ ಪಾದರಸ ಹೀಟ್ ಇದ್ದರೂ ಇದನ್ನು ತಂಪು ಮಾಡಿಬಿಡ್ತು. ಇದನ್ನೇನು ಮಾಡಬೇಕು? ಒಂದು ಸಣ್ಣದ ಇಷ್ಟುದ್ದ ಕಂಬಿ ತೊಗೊಂಡು ಚೆನ್ನಾಗಿ ಕೆರಿಬೇಕು. ಕೆರೆದಾಗ ಆ ಮೇಲಿರ್ತಕ್ಕಂಥ ಕಪ್ಪಿಗಿರುತ್ತಲ್ಲ ಅದೆಲ್ಲ ಉದುರೋಗ್ಬಿಡುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ಇದೇ ಪಾದರಸವನ್ನು ಒಂದು ಬಾಣಲಿಗೆ ಹಾಕಿ 600 ಗ್ರಾಮು ಬೇವಿನ ಎಣ್ಣೆ ತೊಗೊಬೇಕು. ಬೇವಿನ ಎಣ್ಣೆ ಬಾಣಲಿಗೆ ಹಾಕ್ಬಿಟ್ಟು ಹಚ್ಬಿಡ್ಬೇಕು. ಹಚ್ಚಿದ ತಕ್ಷಣ ಬಗ 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 ಅಂತ ಉರಿತಾ ಇರುತ್ತೆ. ಉರಿದು ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ.
ಆ ಕಲ್ಲು ಮಾತ್ರ ಕರಗಲ್ಲ, ಹಂಗೆ ಇರುತ್ತೆ. ಅಂದರೆ 2 ಶುದ್ಧಿ ಮಾಡ್ದೋ, ಒಂದು ಮೆಹಂದಿ ಎಲೆಯಲ್ಲಿ ಶುದ್ಧಿ ಮಾಡ್ದೋ, ಎರಡನೇದು ಬೇವಿನ ಎಲೆಯಲ್ಲಿ ಶುದ್ಧಿ ಮಾಡ್ದೋ. ಈಗ ಮೂರನೇದು ಚೆನ್ನಾಗಿ ಕೆರೆದು ಬಿಡ್ತೀರಾ, ಕೆರೆದಾಯ್ತು. ಈಗ ಚೆನ್ನಾಗಿ ಕೆರೆದುಬಿಟ್ಟು ಮೂರನೇದು ಇದೇ ಅದು ಕರಗಿರಲ್ಲ, ಪಾಷಾಣ 2 ಹೋಗ್ಬಿಡ್ತು, ಮೂರನೇ ಪಾಷಾಣ ತೆಗಿಬೇಕು. ರುಬ್ಗುಂಡಲ್ಲಿ ಹೋಗ್ಬೇಕು, ನಾವು ರುಬ್ಗುಂಡಿಗೆ ಹಾಕ್ಬೇಕು, ಚೆನ್ನಾಗಿ ರುಬ್ಬಬೇಕು. 5 ಅವರ್ ರುಬ್ಬಬೇಕು, 5 ಅವರ್ ಚೆನ್ನಾಗಿ ರುಬ್ಬಬೇಕು. ಏನು ಹಾಕಿ ರುಬ್ಬಬೇಕು? ತೆಂಗಿನಕಾಯಿ ಹಾಲು ಹಾಕಿ ಚೆನ್ನಾಗಿ ರುಬ್ಬಬೇಕು. ರುಬ್ಬಿ 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 ಪೇಸ್ಟ್ ಆಗುತ್ತೆ. ಅದಾದಮೇಲೆ ನುಗ್ಗೆ ಹೂವು ಇದೆಯಲ್ಲ, ನುಗ್ಗೆ ಹೂವಲ್ಲಿ ರುಬ್ಬಬೇಕು. 4ನೇದು ನುಗ್ಗೆ ಹೂವಲ್ಲಿ ರುಬ್ಬಬೇಕು, ಹಾಕಿ ಚೆನ್ನಾಗಿ. ಆಗ ಏನಾಗುತ್ತೆ? ಪೇಸ್ಟ್ ಥರ ಆಗುತ್ತೆ, ಪೇಸ್ಟ್ ಥರ. ಆ ಪೇಸ್ಟನ್ನು ತೊಗೊಂಡು ಒಂದು ಸಣ್ಣ ಇಷ್ಟುದ ₹1 ಕಾಯಿನು ₹2 ಕಾಯಿನ್ ಪೇಪರ್ ಥರ ಬರುತ್ತೆ, ಪೇಪರ್ ಇದರಲ್ಲಿ ತಟ್ಟಬೇಕು. ಚೆನ್ನಾಗಿ ವಡೆ ತರ್ತೀವಲ್ಲ ಹಂಗೆ ತಟ್ಟಬೇಕು. ತಟ್ಬಿಟ್ಟು ಅದನ್ನು ಒಂದು ಮಡಿಕೆಯ ಪ್ಲೇಟಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಮೇಲೊಂದು ಮಡಿಕೆ ಮುಚ್ಚಬೇಕು, ಮಡಿಕೆ ಪ್ಲೇಟ್ ಮುಚ್ಚಬೇಕು. ಮುಚ್ಚಿಬಿಟ್ಟು ಕಾಡ ಬಟ್ಟೆ ಸುತ್ತಬೇಕು. ಕೆಂಪು ಮಣ್ಣು ಸುತ್ತೂರು ಹಾಕಬೇಕು. ಕೆಳಗಡೆ 30 ಬೆರಣಿ, ಮೇಲೆ 30 ಬೆರಣಿ. ಬೆಂಕಿ ಹಚ್ಚಬೇಕು. ಹಚ್ಬಿಟ್ಟು ಬಿಟ್ಬಿಡ್ಬೇಕು. ಔಷಧಿ ಆಗಿರಲ್ಲ, ಯಾಕಂದರೆ ಪಾಷಾಣ ಅದು. ಅದೇ ರೀತಿ 7 ಸರಿ ಮಾಡಬೇಕು. ಬೆರಣಿ 30 ಬೆರಣಿ ಇದೆಯಲ್ಲ, ಆ ಥರ 7 ಸರಿ ಔಷಧಿ ರೂಪಕ್ಕೆ ತರಬೇಕು. 7 ಸರಿ ಬೇಯಿಸ್ಬೇಕು ಅದನ್ನು. ಆಮೇಲೆ ತೆಗೆದು ನೋಡಿದಾಗ ಪೌಡ್ರ್ ಆಗ್ಬಿಟ್ಟಿರುತ್ತೆ. ಈಗ ಪಾದರಸ ಔಷಧಿ ರೂಪಕ್ಕೆ ಬಂದಿರುತ್ತೆ. ಇದನ್ನು ತಗೊಂಡು ಯೂಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ ಇಲ್ಲ. ಪಾದರಸ ಹಂಗೆ ತಿಂದರೆ ಸೈಡ್ ಎಫೆಕ್ಟು. ಪಾದರಸವನ್ನು ಔಷಧಿ ಮಾಡೋ ವಿಧಾನದಲ್ಲಿ ತೊಗೊಂಡಾಗ ನಿಮ್ಗೇನಾಗುತ್ತೆ? ಔಷಧಿ ರೂಪಕ್ಕೆ ಬರುತ್ತೆ. ಪಾದರಸವನ್ನು ಔಷಧಿ ಮಾಡೋ ವಿಧಾನ ನಾವು ಆಲ್ರೆಡಿ ಹೇಳಿದ್ದೀವಿ. ಇವಾಗ ಮಾಡಿರ್ತಕ್ಕಂಥ ಔಷಧಿ ಪ್ಲಸ್ ಪಾದರಸ 35 ಗ್ರಾಮ್ ತೊಗೊಂಡು ಚೆನ್ನಾಗಿ ತಿರ್ಗಾ ಹಳೆದು ದ್ರವ್ಯ ಇದೆಯಲ್ಲ, ಆ ದ್ರವ್ಯ ಹಾಕಿ 2.5 ಗಂಟೆ ರುಬ್ಬಬೇಕು. ಚೆನ್ನಾಗಿ ರುಬ್ಬೇಕು 2.5 ಗಂಟೆ. 2 ಗಂಟೆ ರುಬ್ಬಾದ್ಮೇಲೆ ತಿರ್ಗಾ ಏನು ಮಾಡ್ಬೇಕು? ಅದನ್ನು ತೊಗೊಂಬಿಟ್ಟು ತಿರ್ಗಾ ಬೆರಣಿ, ನಾನು ಹೇಳಿದ್ದೀನಲ್ಲ ಮಡಿಕೆ, ಆ ಥರ ಬೆರಣಿ ಹಾಕಿ ತಿರ್ಗಾ ಸುಡಬೇಕು. 30 ಕೆಳಗಡೆ ಬೆರಣಿ, ಮೇಲ್ಗಡೆ 30 ಬೆರಣಿ ಹಾಕಿ ತುಪ್ಪ ಹಾಕಿ ಬೆಂಕಿನ ಹಚ್ಚಿಬಿಟ್ಟಾದ್ಮೇಲೆ ನಿಮಗೆ ಔಷಧಿ ರೂಪ ಆಗಿರುತ್ತೆ. ಅಲ್ಲೂ ಬೆಳ್ಳಗಿರಬೇಕು ಔಷಧಿ. ಬೆಳ್ಳಗಿದ್ರೇನ ಅಂದರೆ ಪಾದರಸ ಕಟ್ಟಬೇಕು. ಪಾದರಸ ಕಟ್ಟಿದಾಗ ಮಾತ್ರ ನಿಮಗೆ ಔಷಧಿ ರೂಪ ಸಿಗುತ್ತೆ. ವೈಟ್ ಕಲರ್ ಬಂದಿರುತ್ತೆ, ಆವಾಗ ಪಾದರಸ ಬೆರ್ತಿದೆ ಔಷಧಿಯಲ್ಲಿ. ನೀವು ತೊಗೊಂಡೋಗಿ ಬೆಂಕಿ ಗಿಕ್ಕಿ ಕರಗಲ್ಲ. ಆಲ್ರೆಡಿ ಪಾದರಸವನ್ನು ಔಷಧಿ ರೂಪದಲ್ಲಿ ತಂದಿರ್ತೀವಿ. ಹಂಗಾಗಿ ಪಾದರಸ ಮತ್ತು 2 ಔಷಧಿ ಬೆರೆತಾಗ ಬಿಳೇ ಕಲರ್ ಆಗಿರುತ್ತೆ, ವೈಟ್ ಕಲರ್ ಆಗಿರುತ್ತೆ. ಒಂದೇ ಒಂದು ಅಕ್ಕಿ ಕಾಳು ನೀವೇನು ಔಷಧಿ ತೊಗೊಳ್ತೀರಾ, ಉದಾಹರಣೆಗೆ ನಾವು ಹೆಂಗೆ ಮಾಡಿದ್ದೀವಿ ಅಂದರೆ, ಈ ಔಷಧಿನ 51 ಗಿಡಮೂಲಿಕೆಗಳನ್ನು ತೆಗೆದು ಅದನ್ನು ಬಟ್ಟಿ ಇಳಿಸುವಿಕೆ ಮಾಡಿ ಔಷಧಿ 51 ಗಿಡಮೂಲಿಕೆಯಲ್ಲಿ ಇದನ್ನು 1 ಗ್ರಾಮ್ ಹಾಕಿ ಜೇನುತುಪ್ಪ ಮಿಶ್ರಣ ಮಾಡಿದ್ದೀವಿ. ಬೆಳಿಗ್ಗೆ ಎದ್ದಿದ ತಕ್ಷಣ 3 ಗ್ರಾಮ್ ಬಾಯಿಗೆ ಹಾಕೊಬೇಕು. 3 ಗ್ರಾಮ್, ಒಂದು ಸ್ಪೂನ್ ಇದೆ ನಮ್ಮ ಹತ್ರ, ಆ ಸ್ಪೂನಲ್ಲಿ ಬಾಯಿಗೆ ಹಾಕೊಂಡ್ಬಿಡ್ಬೇಕು. ಹಾಕೊಂಬಿಟ್ಟು ಇಮಿಡಿಯೇಟ್ಲಿ ಇನ್ನೊಂದು ದ್ರವ್ಯ ಮಾಡಿರ್ತೀವಿ. ಆ ದ್ರವ್ಯವನ್ನು ಔಷಧಿ ರೂಪದಲ್ಲಿ ತೊಗೊಂಡು 500 ml ನೀರಲ್ಲಿ ಹಾಕಿ ಈ ಜೇನುತುಪ್ಪ ತಿಂದಾದ್ಮೇಲೆ ಇಮಿಡಿಯೇಟ್ಲಿ ತೊಗೊಬೇಕು. ಈ ರೀತಿ ತೊಗೊಂಡಾಗ 4448 ಕಾಯಿಲೆ, ಒಂದಲ್ಲ ಎರಡಲ್ಲ, 4448 ಕಾಯಿಲೆ ನೀವು ಡಿಕ್ಷನರಿ ಹುಡ್ಕಿದ್ರು ದೇಹದಲ್ಲಿರ್ತಕ್ಕಂಥ ಕಾಯಿಲೆ ಎಲ್ಲ ನಿಮಗೆ ಗೊತ್ತಿಲ್ದಂಗೆ, ಏನಪ್ಪ ನಾನು ಶುಗರು 500 ಇತ್ತು, ಫುಲ್ ಕಡಿಮೆ ಆಗ್ಬಿಟ್ಟಿದೆ, ಅಯ್ಯೋ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಫಸ್ಟು ಡಾಕ್ಟ್ರು ಹೇಳಿದರು ಎಕೋಸ್ಪ್ರಿನ್ ತಿಂತಾನೇ ಇರಬೇಕು ನಾನು. 48 ದಿನ ತಿಂದು ಎಕೋಸ್ಪ್ರಿನ್ ಬೇಡ, 48 ದಿನ ತೊಗೊಳ್ಳಿ ಮಾತ್ರೆ, ಇನ್ಸುಲಿನ್ ಯಾವುದು ಬೇಡ, ಇದ್ರ ಮೇಲೆ ಡಿಪೆಂಡ್ ಆಗ್ಬೋದು ನೀವು. ಇದು ಸೈಡ್ ಎಫೆಕ್ಟ್ ಇಲ್ಲ, ಇದು ಸಪ್ಲಿಮೆಂಟ್ರಿ. ಹಂಗಾಗಿ ಧೈರ್ಯವಾಗಿ ತೊಗೊಬೋದು ನೀವು. ಏನಪ್ಪ ನನಗೆ ಲಿವರ್ ಸಮಸ್ಯೆ ಇತ್ತು, 48 ದಿನ ತೊಗೊಳ್ಳಿ, ಉಟ್ಟು ನೋಡಿ ಲಿವರ್ ಸಮಸ್ಯೆ ಇರಲ್ಲ. ಇನ್ನೊಂದು 2 ಕಾಯಿಲೆ ಹೆಸರು ಹೇಳ್ಬಾರ್ದು ನಾವು, ಆದ್ರೂ XYZ 2 ಕಾಯಿಲೆ ಇಂಪಾರ್ಟೆಂಟ್, ಅದು ಬಂದರೆ ಹೋಯ್ತಾ ಇರ್ತಾರೆ. ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜ್ ಇದ್ದವ್ರು ಇದು ತೊಗೊಂಡ್ಬಿಟ್ರೆ ರಿವರ್ಸ್ ಆಗ್ಬೋದು. ಈಗ ಉದಾಹರಣೆಗೆ ಕೀಮೋಥೆರಪಿ ತೊಗೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಈ ಕೀಮೋಥೆರಪಿ ತೊಗೊಂಡಾಗ ಏನಾಗುತ್ತೆ? ನಮ್ಮಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಸತ್ತೋಗ್ಬಿಡುತ್ತೆ. ಆ ಕೀಮೋಥೆರಪಿ ಎಲ್ಲಿ ತನಕ ಇರುತ್ತೋ ಎಲ್ಲ ಬ್ಲಡ್ ಸೆಲ್ಸು
ಅಲ್ಲಿ ಸತ್ತಿ ಬಿದ್ದು ಸುಣ್ಣ ಆಗಿರುತ್ತೆ. ಇವಾಗ ಈ ಔಷಧಿ ತೊಗೊಂಡಾಗ ಏನಾಗುತ್ತೆ, ಆ ಹೊಸ ಬ್ಲಡ್ ಸೆಲ್ಸ್ ಇದೆಯಲ್ಲ, ಆ ಬ್ಲಡ್ ಸೆಲ್ಸ್ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ, ಹೊಸ ಸೆಲ್ ಉತ್ಪತ್ತಿ ಆಗುತ್ತೆ. ಈ ಔಷಧಿಯ ಗುಣಗಳು ಅದೇ, ಹಳೆ ಸೆಲ್ನ ಹೊರಗಡೆ ಕಳಿಸೋದು, ಸತ್ತೋಗಿರೋ ಸೆಲ್ನ ಹೊಸ ಸೆಲ್ ಉತ್ಪತ್ತಿ ಮಾಡೋದೇ ಈ ಔಷಧಿಯ ಗುಣಗಳು. ಯಾಕೆ ಮಾಡಬಾರ್ದು ಅಂದರೆ ಹೊಸ ಸೆಲ್ ಉತ್ಪತ್ತಿ ಆದರೆ ನಿಮ್ಮ ಕಾಯಿಲೆ ಇಲ್ಲ. BP, ಶುಗರ್, ಆಸ್ಮಾ, ಪೈಲ್ಸು, ಮೈಗ್ರೇನು, ಸೊಂಟ ನೋವು, ಮಂಡಿ ನೋವು, ಇನ್ಯಾವ ಕಾಯಿಲೆ ಎಲ್ಲನೂ ಹೋಗುತ್ತೆ. 48 ದಿನ ಟೋಟಲ್. ಇದು ಶುಗರ್ ಇರೋರು 1 ಇಯರ್ ತೊಗೊಬೇಕು. ಏನಪ್ಪ ಆಮೇಲೆ ಬರಲ್ವಾ? ಇಲ್ಲ, ಬರುತ್ತೋ ಇಲ್ವಾ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಆಹಾರ ಪದ್ಧತಿ. ಆದರೆ ಇಲ್ಲಿ ತನಕ ಯಾರಿಗೆ ಶುಗರೇ ಕಂಟ್ರೋಲ್ ಆಗಿಲ್ಲ 100% ಗ್ಯಾರಂಟಿ. ಕಂಟ್ರೋಲ್ ಆಗೋದಂತೂ ಗ್ಯಾರಂಟಿ. ಕೇವಲ 15ರಿಂದ 20 ದಿನ ಕಂಟ್ರೋಲ್ ಆಗ್ಬಿಡುತ್ತೆ. ಗ್ಯಾಂಗ್ರೀನ್ ಬಂದಿರುತ್ತೆ ಕಾಲಲ್ಲಿ, ಇದೇ ಔಷಧಿನ ಸ್ಪ್ರೇ ಮಾಡಿದ್ವಿ ನಾವು. ಸ್ಪ್ರೇ ಹೊಡೆದ್ಬಿಟ್ರೆ ನಿಮಗೆ ಗ್ಯಾಂಗ್ರೀನೇ ಮಂಗಮಾಯ. ಅಲ್ಲ, ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು, ನಾಳೆನೇ ಆಗುತ್ತಾ? ಮ್ಯಾಜಿಕ್ ಅಲ್ಲ ಇದು, ಪ್ರಕೃತಿ ದತ್ತವಾದ ಮಾಡ್ತಕ್ಕಂಥ ಒಂದು ಸಪ್ಲಿಮೆಂಟ್ರಿ ಇದು. ಔಷಧಿಯಲ್ಲಿ ವೀರ್ಯ ಹೆಚ್ಚಿಗಿರುತ್ತೆ, ಅಂದರೆ ಔಷಧಿಯ ಗುಣಗಳು ಜಾಸ್ತಿ ಇರೋದ್ರಿಂದ ಎಲ್ಲ ಕಾಯಿಲೆನೂ ಕಂಟ್ರೋಲ್ ಆಗುತ್ತೆ. ಸರ್ ಹೋಗ್ಬಿಡುತ್ತಾ? ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ನಾವು ಆಲ್ರೆಡಿ ಸುಮಾರು ಜನ ಕೊಟ್ಟಿದ್ದೀವಿ, ಕಾಲು ಇಷ್ಟುದ್ದ ಗಾಯ ಆಯಿತು, ಆ ಎಪ್ಪನಿಗೆ ಸ್ಪ್ರೇ ಹೊಡೆದು ಕಾಲು ಗಾಯನೇ ಇಲ್ಲ ಈಗ. ಸೊ ಡಿಪೆಂಡ್ ಆಗಿದೆ. ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿತ್ತು ಯಾರಿಗೋ, ಪಾಪ ಬಂದಿದ ತಕ್ಷಣ ಓಡೋಬೇಕು, ಇಲ್ಲ ಸ್ಲೋ ಆಗಿರುತ್ತೆ. ಅಂಥವ್ರಿಗೆ 3 ದಿನದಲ್ಲಿ ಆ ಸ್ಲೋನೂ ಇಲ್ಲ, ಯೂರಿನ್ ಸ್ಪೀಡ್ ಆಗಿದೆ, ಜೊತೆಗೆ ಅರ್ಜೆನ್ಸಿನೂ ಕಡಿಮೆ ಆಗ್ಬಿಟ್ಟಿದೆ. ಒಬ್ರು ಯಾರಿಗೋ ತಲೆ ನವೆ ಆಯ್ತಾಯ್ತು, ಯಾವಾಗಲೂ ಕೇಳ್ಕೊತಾ ಇದ್ರು, ಏನೂ ಇಲ್ಲ, ಒಟ್ಟಿಲ್ಲ, ಏನೂ ಇಲ್ಲ. 2 ದಿನ ಅಮ್ಮ ಹೇಳ್ತಾಯಿದ್ರು ನಮಗೆ, ಸಾರ್ ನಾನು ಈ ಟಾಯ್ಲೆಟ್ ಉಚ್ತಾರಲ್ಲ ಬ್ರಷ್ಷು, ಅದ್ರಲ್ಲಿ ತೊಗೊಂಡು ಉಚ್ತಾ ಇದ್ದೆ ಸರ್, ಇವಾಗ ನಿಮ್ಮ ಔಷಧಿ ತೊಗೊಂಡ್ಮೇಲೆ ಸರ್ 2 ದಿನದ ಕಾಯ. ಆಮೇಲೆ ವೀಸಿಂಗು, ಆಸ್ಮಾ, ಹೆಂಗೂ ಈ ಕೊರೋನಾ ಸ್ಟಾರ್ಟ್ ಆಗಿದೆ ನೋಡಿ, ಕೊರೋನಾದವ್ರಿಗೆ ಸೂಪರ್ ಮೆಡಿಸನ್ ಇದು, ಪ್ರಪಂಚದಲ್ಲೇ ಸಿಗಲ್ಲ 100%. ಆಮೇಲೆ ಇದಕ್ಕೆ ಇವಾಗ ನಾವು ಕೊಡ್ತಾ ಇರೋದು ಗೌರ್ಮೆಂಟ್ ಅಪ್ರೂವ್ಡು, ಧೈರ್ಯವಾಗಿ ತೊಗೊಬೋದು. GST ಇದೆ, ಅದಕ್ಕೆ ಬಿಲ್ ಎಲ್ಲ ಇರುತ್ತೆ, ಎವ್ರಿಥಿಂಗ್ ಇಸ್ ದೇರ್, ನೀವು ತೊಗೊಬೋದು. ಸರಿನಾ? ಧೈರ್ಯವಾಗಿ ತೊಗೊಬೋದು. ಈ ಔಷಧಿ ಮಾಡೋ ವಿಧಾನ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ನಿಮ್ಗೆ ಒಂದು ಮಾತು ಹೇಳ್ತೀನಿ, ಏನಪ್ಪ ಅಂದರೆ, ನುರಿತವಾದ ವೈದ್ಯರ ಸಲಹೆ ಪಡೆದು ಮಾಡೋರು. ಯಾಕಂದರೆ ಪಾದರಸವನ್ನು, ಅದು ಆ್ಯಕ್ಚುಲಿ ಪಾದರಸ ಅನ್ನೋದು ಪಾಷಾಣವನ್ನು ಔಷಧಿ ಮಾಡೋದೇ ನಮ್ಮ ಸಿದ್ಧ ಮೆಡಿಸನ್, ಸಿದ್ಧ. ಇಲ್ಲಿ ಯಾರು ಪಾಷಾಣವನ್ನು ಔಷಧಿ ಮಾಡ್ತಾರೋ ಅವ್ರಿಗೆ ನುರಿತವಾದ ಡಾಕ್ಟ್ರು, ನಮ್ಮ ಆಯುರ್ವೇದಿಕ್ಕು ಮತ್ತು ಸಿದ್ಧ. ಅಲ್ಲಿ ಅಂಥವ್ರ ಸಲಹೆ ಪಡೀರಿ. ಈ ಔಷಧಿನ ದಯವಿಟ್ಟು 10 ಜನಕ್ಕೆ ತಿಳಿಸಿ. ಈ ಔಷಧಿಯಿಂದ ನೀವು ಈಗ ಯಾವುದೋ ಕೊರೋನಾ ಬರ್ತಾ ಇದೆಯಂತೆ, ಆ ಕೊರೋನಾ ತಡೆ 100%. ಯಾಕಂದರೆ ವೀಸಿಂಗ್ ಆಸ್ಮಾಗೆ ನಮ್ಮ ಕಣ್ಣು ಮುಂದೆನೇ ಇದೆ. ಒಬ್ಬ 63 ವರ್ಷ ವಯಸ್ಸು ಆ ಅಪ್ಪನಿಗೆ, ಅವ್ರಿಗೆ ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿತ್ತು. ಆಮೇಲೆ ವೀಸಿಂಗ್ ಆಸ್ಮಾ, ಯಾವಾಗಲೂ ಕೆಮ್ಮೋರು. ಇವಾಗ ಈ ಔಷಧಿ ಕೊಟ್ಟು ಕೆಮ್ಮು ಇಲ್ಲ, ಏನೂ ಇಲ್ಲ, ಆ ಕ್ಲಾಟು ರಿಮೂವ್ ಆಯಿತು. ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ, ಕ್ಲಾಟ್ ರಿಮೂವ್ ಆದಮೇಲೆ ಹಿಂಗಿರೋ ವ್ಯಕ್ತಿ ಕರೆಕ್ಟಾಗಿ ಹೋಗ್ತಾರೆ. ನಾನು ಕಾಯಿಲೆ ಹೆಸರು ಹೇಳಲ್ಲ. ಸೊ ಔಷಧಿ ಮಾತ್ರ 100% ಗ್ಯಾರಂಟಿ ಔಷಧಿ. ಸರಿನಾ? ಇದು ಸಪ್ಲಿಮೆಂಟ್ರಿ, ನಾಟ್ ಔಷಧಿ. ಸೊ ಎಲ್ಲ ಏನೇನು ಹಾಕಿದ್ದೀನಿ ತಿಳಿಸಿದ್ದೀನಿ, 10 ಜನಕ್ಕೆ ತಿಳಿಸಿ. ದೊಡ್ಡ ಕಾಯಿಲೆ ಇರೋರು ದಯವಿಟ್ಟು ಇದನ್ನು ತೊಗೊಳ್ಳಿ, ಸರಿ ಹೋಗುತ್ತೆ. ಬೇಕಾದವರು ಕೆಳಗಡೆ ನಂಬರ್ ಬರ್ತಾ ಇದೆ ನೋಡಿ, ನಂಬರ್ ಬರ್ತಾ ಇದೆ, ಈ ನಂಬರ್ ಕಾಲ್ ಮಾಡಿ, ವಾಟ್ಸಪ್ಪಲ್ಲಿ ನಿಮ್ಮ ಅಡ್ರೆಸ್ ಶೇರ್ ಮಾಡಿ. ನಂಬಿಕೆ ಇದ್ದವ್ರು ಶೇರ್ ಮಾಡಿ, ನಂಬಿಕೆ ಇಲ್ದವರು ಇಲ್ಲಿ ಬಂದು ತೊಗೊಂಡೋಗಿ. ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ನೋಡಿದ್ದೀರಾ, ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ? 10 ಜನಕ್ಕೆ ಹೋಗುತ್ತೆ. ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಏನಾಗುತ್ತೆ, ಈ ರೀತಿ ನಮ್ಮ ಗಿಡಮೂಲಿಕೆ ಔಷಧಿ ನಮ್ಮಲ್ಲಿದೆ ಅಂತ 10 ಜನಕ್ಕೆ ತಿಳಿಲಿ. ಯಾಕೆ ಯಾತ್ರೆ ಹೋಗೋ ತನಕ ಮಾತ್ರೆ ತಿಂತಾ ಇರಬೇಕಾ? ನಾವು ತಾಯಿ ಹೊಟ್ಟೆಯಿಂದ ಹುಟ್ಟಬೇಕಾದ್ರೆ ಬೇರೆ ಮಾತ್ರೆನೇ ತಿನ್ಕೊಬತ್ತೀವ? ಇಲ್ಲ ತಾನೇ. ಹೊಟ್ಟೆ ಹಸ್ದಾಗ ಊಟ ಮಾಡ್ತಾಯಿದ್ವಿ, ಬಾಯಾರಿಕೆ ನೀರು ಕುಡಿತಾ ಇದ್ವಿ, ಅದೇ ರೀತಿ ಮಾಡ್ಕೊಂಬರೋಣ. 10 ಜನಕ್ಕೆ ತಿಳಿಸಿ, ಲೈಕ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆಲ್ರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ. ಪ್ರೀತಿ ಹರಡಲಿ, ಎಲ್ಲರೂ ಬಾಳಲಿ.